ಚಳಿ ಇರ್ಲಿ ಬಿಸಿಲಿರ್ಲಿ ಧೋ ಅಂತ ಮಳೆಯೇ ಸುರಿತಾ ಇರ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ ಅಂದ್ರೆ ಪಂಚ ಪ್ರಾಣ. ಆದ್ರೆ ಹುಷಾರ್, ಈ ಐಸ್ ಕ್ರೀಮ್ ಅದೆಷ್ಟು ಸೇಫ್? ತುಮಕೂರಿನ ಐಸ್ ಕ್ರೀಮ್ ಫ್ಯಾಕ್ಟರಿ ಮೇಲೆ ಅಧಿಕಾರಿಗಳ ತಂಡ ದಾಳಿ ಮಾಡಿದ ಬಳಿಕ ಹೀಗೊಂದು ಆತಂಕ ಶುರುವಾಗಿದೆ. ಇದೇನ್ರಿ ಇದು? ಹಾಲಿಡೋ ಜಾಗನ ಇದು? ಈ ಬಕೆಟ್ ಏನ್ ಕೆಲ್ಲಿಟ್ಟಿದ್ದಾರೆ? ಈ ಐಸ್ ನೋಡಿ, ಅಸಹ್ಯದ ಪರಮಾವಧಿ ಅನ್ಸೋದು ಇಲ್ಲೇ. ಇದು ಒಂದು ಐಸ್ ಕ್ರೀಮ್ ಫ್ಯಾಕ್ಟರಿ. ಎಚ್ಚರ, ಮಕ್ಕಳಿಗೆ ಕೊಡಿಸೋ ಐಸ್ ಕ್ರೀಮ್ ಕೂಡ ಸೇಫ್ ಅಲ್ಲ. ಐಸ್ ಕ್ರೀಮ್ ಫ್ಯಾಕ್ಟರಿ ಮೇಲೆ ರೇಡ್ ಆದರೆ ಕಂಡಿದ್ದು ಗಲೀಜು. ನೀವು ಮಳೆ ಬಿಸಿಲು ಚಳಿ ಅಂತಾನು ನೋಡದೆ ನಿಮ್ಮ ಮಕ್ಕಳಿಗೆ ಕೊಡಿಸೋ ಐಸ್ ಕ್ರೀಮ್ ಫ್ಯಾಕ್ಟರಿ ಇದು. ಇಷ್ಟು ಗಲೀಜಾಗಿ ಐಸ್ ಕ್ರೀಮ್ ರೆಡಿ ಮಾಡಿ ಬೀದಿಯಲ್ಲಿಟ್ಟು ಮಾರೋ ಜನರಿಗೆ ಏನು ಹೇಳಬೇಕು ಹೇಳಿ? ಇದು ತುಮಕೂರಿನ ಐಸ್ ಕ್ರೀಮ್ ಫ್ಯಾಕ್ಟರಿಗಳ ಪರಿಸ್ಥಿತಿ. ಪರವಾನಗಿ ಇಲ್ಲದೆ ತಲೆ ಎತ್ತಿರುವ ಐಸ್ ಕ್ರೀಮ್ ಫ್ಯಾಕ್ಟರಿಗಳ ಹಣೆ ಬರಹ ಇದು. ಪಾಲಿಕೆ ನಿಯಮ ಇರಲಿ, ಅನುಮತಿಯೂ ಇಲ್ಲ. ಈ ಫ್ಯಾಕ್ಟರಿ ಹಣೆಬರಹದ ಖಚಿತ ಮಾಹಿತಿ ಆಧರಿಸಿ ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ಅವರ ನೇತೃತ್ವದ ಟೀಮ್ ಈ ಫ್ಯಾಕ್ಟರಿ ಮೇಲೆ ರೇಡ್ ಮಾಡಿದೆ. ಗುಬ್ಬಿ ಗೇಟ್ ಬಳಿ ಇರೋ ದಿಲ್ಖುಷ್ ಎಂಬ ಐಸ್ ಕ್ರೀಮ್ ಫ್ಯಾಕ್ಟರಿಗಳ ಮೇಲೆ ಮಹಾನಗರ ಪಾಲಿಕೆ ಆರೋಗ್ಯಾಧಿಕಾರಿ ಯೋಗೀಶ್, ಜಿಲ್ಲಾ ಆಹಾರ ಅಂಕಿತಾಧಿಕಾರಿ ಹರೀಶ್ ಹಾಗೂ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಂದ ಏಕಕಾಲದಲ್ಲಿ ದಾಳಿ ನಡೆದಿದೆ. ಗುಟ್ಕಾ ಪ್ಯಾಕೆಟ್ಟು, ಸ್ಫೋಟಕ ಅಂಶಗಳೂ ಇಲ್ಲಿ ಪತ್ತೆಯಾಗಿತ್ತು. ಫ್ಯಾಕ್ಟರಿ ಯಾವುದೇ ಶುಚಿತ್ವ ಇಲ್ಲದೆ ಪರವಾನಗಿ ಪಡೆಯದೆ ರನ್ ಆಗ್ತಿತ್ತು. ಹೀಗಾಗಿ ಆಹಾರ ಇಲಾಖೆ ಫ್ಯಾಕ್ಟರಿಗೆ ದಂಡ ಹಾಕಿದ್ರೆ ಆರೋಗ್ಯಾಧಿಕಾರಿಗಳು ಬೀಗ ಹಾಕಿದ್ದಾರೆ. ಹಾಗಾಗಿ ಅದು ಅತಿ ಅಂದರೆ ಯಾವುದೇ ಥರದಲ್ಲಿ ಆಹಾರ ತಯಾರಿಕೆ ಘಟಕಗಳಿಗೆ ಆರೋಗ್ಯ ಪಾಲನೆ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಒಂದು ಅನ್ಹೈಜಿನಿಕ್ ಕಂಡೀಷನ್ ಇತ್ತದು. ಹಾಗಾಗಿ ನಾವು ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಂದ ಅವರಿಗೆ ಒಂದು ನೋಟಿಸ್ ಕೊಟ್ಟು ದಂಡ ಹಾಕಿದ್ದೀವಿ. ಅನ್ಹೈಜಿನಿಕ್ ಕಂಡೀಷನಲ್ಲಿ ಸೆಕ್ಷನ್ 53 ಪ್ರಕಾರ ಮತ್ತು ಪರವಾನಗಿ ಇಲ್ಲದ ಪ್ರಕಾರ ಸೆಕ್ಷನ್ 63 ಪ್ರಕಾರ ಅವರಿಗೆ ಈಗ ನಾವು ಕ್ರಮ ತಗೊತಾ ಇದ್ದೀವಿ. ಅಧಿಕಾರಿಗಳು ಹೇಳೋ ಹಾಗೆ ಕಳೆದ 6 ತಿಂಗಳಿಂದ ಐಸ್ ಕ್ರೀಮ್ ಫ್ಯಾಕ್ಟರಿ ನಡೆಸ್ತಿದ್ರಂತೆ. ಬಿಹಾರ ಮೂಲದ ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಿದ್ರು. ಜನವಸತಿ ಸ್ಥಳದಲ್ಲಿ ಅನುಮತಿ ಇಲ್ಲದೆ ಫ್ಯಾಕ್ಟರಿ ನಡೆಸುತ್ತಿದ್ದು, ಇದರ ಮಾಲೀಕರು ಯಾರು ಅನ್ನೋದು ಮಾತ್ರ ಇನ್ನೂ ಗೊತ್ತಾಗಿಲ್ಲ. ಮಾಲೀಕರ ಪತ್ತೆಗೆ ಮುಂದಾದ ಅಧಿಕಾರಿಗಳು ಫ್ಯಾಕ್ಟರಿಗೆ ಬೀಗ ಹಾಕಿದ್ದು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ದಿಲ್ಖುಷ್ ಐಸ್ ಕ್ರೀಮ್ ತಯಾರಿಕಾ ಘಟಕ ಅಂದ್ಬಿಟ್ಟು ಮಾಡಿದ್ದಾರೆ. ಅದು ಇಲ್ಲೀಗಲ್ಲು. ಪಾಲಿಕೆಯಿಂದ ಪರವಾನಗಿ ನಾವು ಕೊಟ್ಟಿಲ್ಲ, ತಗೊಂಡಿಲ್ಲ. ಅವರು ಬಿಹಾರಿಂದ ಬಂದು ಮಾಡ್ತಿದ್ರು. ಅಲ್ಲಿರ್ತಕ್ಕಂಥ ಒಂದು 7-8 ಜನ ಕೆಲಸಗಾರಗಳು ಅಲ್ಲಿದ್ದರು. ಅವರು ಯಾವುದೂ ಥರ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿರಲಿಲ್ಲ, ಆಮೇಲೆ ನೀಟು ಇರಲಿಲ್ಲ. ಅವ್ರ ಓನರ್ ಗಮನಕ್ಕೂ ಇದು ತಗೊಂಡಿದ್ದಾರೆ ಇಲ್ಲ ಅಂತ ಅವ್ರ ಗಮನಕ್ಕೆ ಗೊತ್ತಿಲ್ಲದೆ ಇದು ನಡೆಸ್ತಾ ಇರೋದು ಕಂಡು ಬಂತು. ಹಾಗಾಗಿ ನಾವಿಲ್ಲ ಇರ್ತಕ್ಕಂಥ ಎಲ್ಲ ಅಂಗಡಿ ಹಾಕಿ ಸೀಸ್ ಮಾಡಿಕೊಂಡು ಬಂದಿದ್ದೀವಿ. ಈಗ ಒಂದಕ್ಕೆ ಬೀಗ ಬಿದ್ದಿದೆ. ಇನ್ನು ಅದೆಷ್ಟಿದೆಯೋ ಇಂತಹ ಗಲೀಜು ತಯಾರಿಕಾ ಫ್ಯಾಕ್ಟರಿಗಳು. ತುಮಕೂರಿನಲ್ಲಿರೋ ಐಸ್ ಕ್ರೀಮ್ ಫ್ಯಾಕ್ಟರಿಗಳ ಪಾಲಿಕೆ ನಿಯಮ ಮತ್ತು ಪರವಾನಗಿ ನೀಡಿದರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಗೆ ಮುಂದಾಗಿದ್ದಾರೆ. ಇನ್ನಾದರೂ ಸ್ವಲ್ಪ ಎಚ್ಚರಿಕೆ ಇರಲಿ. ಕುಲ್ಫಿ ಗಿಲ್ಫಿ ಅಂತ ರಸ್ತೆ ಬದಿ ಮಾರ್ಕೊಂಡು ಬರೋ ತಳ್ಳುಗಾಡಿಗಳಿಂದ ಗಲೀಜುಗಳಿಂದ ದೂರ ಇರಿ ಅಷ್ಟೇ. ಜಗದೀಶ, TV9 ತುಮಕೂರು.